ನಮ್ಮ ಯಜಮಾನರು ಸತ್ತೋದ್ರ ಅಂತ ಹೇಳ್ತೀನಿ, ನೀವು ನಗಾಡ್ತಾ ಇದ್ದೀರಲ್ಲ. ಹೋಗೋದು ನಿಮ್ಮ ಯಜಮಾನರು ನಮ್ಮ ಪೈಕಿ ನಿಮ್ ಕುಟುಂಬವೂ ಅಲ್ಲ, ನಿಮ್ಗೇನು ಸೂತಕವೂ ಇಲ್ಲ. ಅಷ್ಟೇ. ಆದ್ರೂ ನೀವು ಯಾಕೆ ನಗಾಡ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತುಂಟು. ನೀವೆಲ್ಲ ಇಂದ್ರನ ಪಕ್ಷದವರು, ನೀವೆಲ್ಲ ಇಂದ್ರನ ಪಕ್ಷದವರು. ಅವನ ಪಕ್ಷ ಯಾಕೆ, ಅವ ಸ್ವಲ್ಪ ಕೊಡ್ತಾನಲ್ಲ ನಿಮ್ಗೆಲ್ಲ, ಹಾಗಾಗಿ ಅವನು ಸೇರ್ಕೊಂಡಿದ್ದೀರಿ. ಒಂದ್ ದಾರಿ ನಿಮ್ಮೆಲ್ಲರಿಗೂ ಬುದ್ಧಿ ಕಲಿಸುವುದಕ್ಕೆ, ಹೇಳೋದಕ್ಕೆ ಕೇಳೋದಕ್ಕೆ ನಮ್ಮ ಅಮ್ಮ ಇಲ್ವಾ, ಅಮ್ಮನಲ್ಲಿ ಹೋಗಿ ನೋಡ್ಕೊಂಡು ಹೇಳ್ತೇನೆ. ತಾವಡೆ ಮೇಲೆ ಬಾರಿಸ್ಬಿಟ್ಟು ನೋಡಿ, 74 ಬಾರಿಸ್ಬಿಡ್ತೇನೆ ಈಗ. 26 ಸೇರಿಸಿ ಭರ್ತಿ ಆಗ್ತದೆ. ಅದಲ್ಲ, ಹಾ, ನಾವು ಅಲ್ಲಿಗೆ ಹೋದವರು, ದೇವಲೋಕಕ್ಕೆ ಹೋದದ್ದು. ಹೌದಮ್ಮ, ನನ್ನವರೊಂದಿಗೆ. ಹೌದೌದು. ಅಲ್ಲಿ ಪರಿಸ್ಥಿತಿ ಏನಾಯ್ತಾ? ಏನಂತ ಹೇಳಮ್ಮ, ನಾವು ಹೋದದ್ದೇ ತಡ, ಆ ದೇವತೆಗಳ ಪಕ್ಷದಿಂದ ಯುದ್ಧಕ್ಕಾಗಿ ಬಂದ್ರಮ್ಮ. ಪ್ರಥಮದಲ್ಲಿ ಬಂದದ್ದೇ ಅವ ಅಗ್ನಿ ಬಂದ. ಅಗ್ನಿ ಬಂದರೆ ಹೌದು, ಅಗ್ನಿ ಬಂದದ್ದೇ ತಡ ನಮ್ಮ ಕಡೆಯಿಂದ ತಾಮ್ರಕ್ಕೆ ಹೋದ. ಆಮೇಲೆ ಅಗ್ನಿಗೂ ತಾಮ್ರನಿಗೂ ಯುದ್ಧ ಪ್ರಾರಂಭ ಆಯ್ತಮ್ಮ. ಯುದ್ಧದಲ್ಲಿ ಅಗ್ನಿ ತಣ್ಣಗಾಗಿ ಬಿಟ್ಟಮ್ಮ. ಆಮೇಲೆ ಬಂದದ್ದೇ ನಿರುಟಿ ಅಮ್ಮ. ನಿರುಟಿ ಬಂದಮ್ಮ. ನಿರುಟಿ ಬಂದದ್ದೇ ತಡ ನಮ್ಮ ಕಡೆಯಿಂದ ಕುಂಭಕೇತ ಹೋದಮ್ಮ. ಕುಂಭಕೇತನಿಗೂ ನಿರುತ್ತಿಗೂ ಯುದ್ಧ ಪ್ರಾರಂಭ ಆಯ್ತಮ್ಮ. ಕುಂಭಕೇತನಿಗೆ ಸೋಲ್ ಆಗ್ತದೆ ಅನ್ನುವಾಗ ನಿರುತಿ ಓಡಿ ಹೋದಮ್ಮ. ಆಮೇಲೆ ಏನಾಯ್ತು ದೂತ? ಆಮೇಲೆ ಬಂದದ್ದೇ ಅವ ಅರುಣ ಬಂದ. ಅರುಣ? ಹೌದು, ವರುಣ ಬಂದ. ವರುಣ ಬಂದದ್ದೇ ತಡ ನಮ್ಮ ಕಡೆಯಿಂದ ವಜ್ರಕೇತ ಹೋದಮ್ಮ. ವಜ್ರಕೇತನಿಗೂ ವರುಣನಿಗೂ ಯುದ್ಧ ಪ್ರಾರಂಭ ಆಯ್ತು ಅಮ್ಮ. ವರುಣ ಓಡಿ ಹೋದಮ್ಮ. ಆಮೇಲೆ ಬಂದದ್ದೇ ವಾಯು ಅಮ್ಮ. ಹೌದಮ್ಮ, ಅವ ಬರುವ ಅಬ್ಬರಕ್ಕೆ ಅಮ್ಮ ಕಣ್ಣು ಮೂಗು ಬಾಯಿ ಬಿಡುವ ಹಾಗೆಲ್ಲ ಧೂಳೆ ಬಿಸಿಕೊಂಡೇ ಬಂದಮ್ಮ. ಹೌದಮ್ಮ, ನಮ್ಮ ಕಡೆಯಿಂದ ನಿಕುಂಭ ಹೋದಮ್ಮ. ನಿಕುಂಭನಿಗೂ ಯುದ್ಧ ಪ್ರಾರಂಭ ಆಯ್ತಮ್ಮ. ಯುದ್ಧದಲ್ಲಿ ವಾಯು ತಣ್ಣಗಾಗಿ ಬಿಟ್ಟಿತಮ್ಮ. ಅಮ್ಮ, ಏನ್ ಮಾಡೋಣ ಹೇಳಿ, ನಮ್ಮವರಿಗೆಲ್ಲ ಜಯ ಆಯ್ತು. ಯಜಮಾನರು ಏರಿದ್ರಮ್ಮ, ನನ್ನವರು ಸಿಂಹಾಸನ ಏರಿದ್ರು. ನಮ್ಮ ಇದು ಸಂತೋಷದ ವಿಷಯ. ಯಜಮಾನರು ಸೆಮಿಸ್ಟರ್ ಎದುರಿದ್ದೇ ತಡಮ್ಮ, ಏರಿದ್ದೇ ತಡಮ್ಮ. ಅಷ್ಟೊತ್ತಿಗೆ ಏನ್ ಹೇಳಮ್ಮ, ಎಲ್ಲಿದ್ದೋ ಏನಮ್ಮ. ಅಮ್ಮ, ಏ ದೇವ್ರೆ, ಇಂದ್ರ ಬಂದಮ್ಮ. ಇಂದ್ರ ಬಂದಮ್ಮ. ಇಂದ್ರ ಬಂದು ಯುದ್ಧ ಮಾಡ್ತಾ ಇದ್ದಮ್ಮ. ಮಾಡ್ತಾ ಇರುವಾಗ ಏನಾಯ್ತಾ? ಎಲ್ಲವರನ್ನು ಗೆದ್ದ ನಮ್ಮ ಯಜಮಾನಿಗೆ ಇಂದ್ರೆಲ್ಲ ಲೆಕ್ಕವಮ್ಮ. ಅದೇ ಹೇಳುದಲ್ವಾ? ಆಗ್ಲಿಕ್ಕಿಲ್ಲಮ್ಮ. ವಿಷಯ ಗೊತ್ತಾಗ್ಲಿಲ್ಲಲ್ಲ. ನಾನು ಇಷ್ಟು ಅಳ್ತಾ ಇದ್ರು ಗೊತ್ತಾಗ್ಲಿಲ್ಲಲ್ಲ. ಗೊತ್ತಾಗ್ಲಿಲ್ವಾ? ವಿಷಯ ಹೇಳ. ವಿಷಯ ಗೊತ್ತಾಗ್ಲಿಲ್ಲ. ದೇವ್ರೆ, ಏನಂತ ಹೇಳುವುದು? ಯಾಕಮ್ಮ? ನನ್ನವರು ದೇವತೆಗಳನ್ನು ಬಗ್ಗುಬಡಿದ್ರು. ಹೌದು, ದೇವತೆಗಳನ್ನು ಓಡಿಸಿದ್ರು. ದೇವತೆಗಳನ್ನ ಬಗ್ಗಡಿ ಕಳಿಸಿದ್ರು. ಆಯ್ಕೆ ಉಂಟು, ಓಡಿಸಿದ್ರು. ಇದು ಸಂತೋಷದ ವಿಷಯ. ಇದನ್ನ ಹೇಳುವಾಗ ನಗುತ್ತ ಹೇಳ ಹೆಡ್ಡ. ಅಧಿಕಾರವನ್ನು ಏರಿದ್ರಮ್ಮ. ಅಷ್ಟೊತ್ತಿಗೆ ಅವ ಯಕ್ಷ ಬಂದರೆ ಬಂದವ ಇನ್ನು ಮುಂದೆ ಯೋಚನೆ ಮಾಡ್ಲಿಲ್ಲ. ಯಜಮಾನಿಗೆ ಒಂದು ಬಿಟ್ಟೇ ಬಿಟ್ಟ. ನನ್ನವರು ಉಳ್ಳಿಲ್ಲಮ್ಮ.
ಉಳಿಲಿಕ್ಕಿಲ್ಲ ಅವರು. ಉಳಿಲಿಕ್ಕಿಲ್ಲಮ್ಮ. ಹಾ. ಮೇಲೆ ಕುಳಿತವರು ಹಾ. ದಪ್ಪನೆ ಕೆಳಗೆ ಹೋಗಿದ್ರಮ್ಮ. ಬಿದ್ದೋದು ಮತ್ತೆ ಚೇತರಿಸಿಕೊಳ್ಳಲಿಲ್ಲ ದೂತ. ನಾನು ಮಲಗಿಕೊಂಡು ಯುದ್ಧ ಮಾಡ್ತಾರಂತ ಭಾವಿಸ್ಕೊಂಡೆ ಅಮ್ಮ. ಅಮ್ಮ ಇಲ್ಲ. ಹತ್ರ ಹೋಗಿ ನೋಡ್ತೇನೆ ಅಮ್ಮ. ಹಾ. ನಿಮ್ ಗಂಡ ಸತ್ತೋರಲ್ಲ